ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯ್ ಚೇತುಸ್ ಟೈಲರಿಂಗ್ ಟ್ಯೂಟೋರಿಯಲ್. ಇವತ್ತು ನೋಡಿ ನಾನು 50 ಎದೆ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗನ್ನು ಮಾಡಕತ್ತೀನಿ. ಎಷ್ಟು ರೀ? 50 ಚೆಸ್ಟ್ ಸೈಜ್ ಪ್ಲೇನ್ ಬ್ಲೌಸ್ ಯಾವ ರೀತಿ ಬಟ್ಟೆಯನ್ನು ಅಡ್ಜಸ್ಟ್ ಮಾಡಿ ಕಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್ ನಾನು ಸ್ಲೀವ್ ಪಾರ್ಟನ್ನು ಕಟ್ ಮಾಡ್ತೀನಿ. ಇದು ಹೆವಿ ಚೆಸ್ಟ್ ಮತ್ತು ಹೆವಿ ಸೈಜು ಎರಡೂ ಹೆಚ್ಚಾಗಿರೋದ್ರಿಂದ ನಮಗೆ ಇಲ್ಲೇ ಬಟ್ಟೆ ಜಾಸ್ತಿ ಬೇಕಾಕತಿ. ನೋಡಿರಿ, ಸ್ಲೀವ್ ಲೆಂತ್ ಅವ್ರದ್ದು 6.5 ಇಂಚ್ ಐತಿ. ಫಸ್ಟ್ ನಾವಿಲ್ಲೊಂದು 1 ಇಂಚಿಗೆ ಒಂದು ಲೈನ್ ಹಾಕೊಳ್ಳೋಣ. ಇದು ಬಟ್ಟೆ ಸ್ಟ್ರೈಟ್ ಇರೋದಿಲ್ಲ, ಕಟಿಂಗ್ ಮಾಡಿ ತಗೊಳ್ಳೋಣ. ನೋಡಿರಿ, ಇಲ್ಲಿ ಕರೆಕ್ಟಾಗಿ 1 ಇಂಚಿಗೆ ಒಂದು ಲೈನ್ ಹಾಕೊಳ್ಳೋಣ. ಅಂದರೆ ಇದು ತಳ ಫೋಲ್ಡಿಂಗ್ ಮಾಡೋದಿರ್ತೈತಲ್ರಿ, ಅದಕ್ಕೆ ಬೇಕಾಗ್ತೈತಿ. ಇದು 1 ಇಂಚಿಗೆ ಇಲ್ಲಿ ಹಾಕೋಣ. ಅದು ಬಿಟ್ಟು ಈಗ 6.5 ಇಂಚ್ ಐತಿ ಪ್ಲಸ್ ಅರ್ಧ ಇಂಚ್, ಅಂದರೆ ಮ್ಯಾಕ್ ಸ್ಟಿಚ್ ಮಾಡಬೇಕಲ್ರಿ. 6.5 ಇಂಚ್ ಪ್ಲಸ್ ಅರ್ಧ ಇಂಚ್ ಈ ಲೈನ್ ಇಲ್ಲೊಂದು ಸ್ಟ್ರೈಟ್ ಲೈನನ್ನು ಹಾಕೊಳ್ಳೋಣ. ನೆಕ್ಸ್ಟ್ ಡೌನಿಂಗ್ 3 ಇಂಚ್ ಡೌನಿಂಗ್ ತೋರಿ. ಹೆವಿ ಚೆಸ್ಟ್ ಆಗಿತ್ತಲ್ಲ, ನಮ್ಗೆ 3 ಇಂಚ್ ಡೌನಿಂಗ್ ಬೇಕಾಗ್ತೈತಿ. ನೋಡಿರಿ, 6.5 ಇಂಚ್. ನೆಕ್ಸ್ಟ್ 3 ಇಂಚ್ ಡೌನಿಂಗ್ ತೊಗೊಂಡಿನಿ. ನೆಕ್ಸ್ಟ್ ಅವ್ರದ್ದು ಸ್ಲೀವ್ ಅರೌಂಡ್ ಎಷ್ಟೈತೆ ಅಂತಂದ್ರೆ 9.5 ಇಂಚ್ ಐತಿ. ಸ್ಲೀವ್ ಅರೌಂಡ್ ಈ ಪಾಯಿಂಟಿಂದ ಈ ಪಾಯಿಂಟಿಗೆ 9.5 ಇಂಚ್ ಕರೆಕ್ಟ್. ನಾವು ಇಲ್ಲಿವರೆಗೂ ಮತ್ತು ಇಲ್ಲಿ ಬಟ್ಟೆನ ಕೊಡ್ಬೇಕು ನಾವು. ನೆಕ್ಸ್ಟ್ ಅವ್ರದ್ದು ಸ್ಲೀವ್ ಫಿಟ್ಟಿಂಗು 7 ಇಂಚ್ ಐತಿ. ಬಟ್ಟೆನ ಇಲ್ಲಿ ಕೊಡಬೇಕು. ಈ ರೀತಿ ಬಟ್ಟೆನ ಕೊಟ್ಟು ಸ್ಟಿಚ್ ಮಾಡೋಣ ಅಂತ. ಇದು ಫಿಟ್ಟಿಂಗ್ ಲೈನು. ನಮ್ಗೆ ಇಲ್ಲಿ ಬಟ್ಟೆ ಕಡಿಮೆ ಬರ್ತೈತಿ. ನೋಡಿರಿ, ಇಲ್ಲಿಂದ ಇಲ್ಲಿಗೆ ನಾವು ಕರೆಕ್ಟಾಗಿ ಎಷ್ಟು ಮೆಜರ್ಮೆಂಟ್ ಐತಿ ನೋಡಿಕೊಂಡು ಇಲ್ಲೊಂದು ಲೈನ್ ಹಾಕೋತೀವಲ್ಲ, ನೋಡಿಕೊಂಡು ಇದನ್ನು ಕರೆಕ್ಟಾಗಿ ಹಾಫ್ ಫೋಲ್ಡ್ ಮಾಡ್ಕೋಬೇಕು. ನಮ್ದು ಎಷ್ಟು ಸ್ಲೀವ್ ಫಿಟ್ಟಿಂಗ್ ಆರ್ಮಲ್ ಅರೌಂಡದು ಮಾರ್ಕ್ ಹಾಕೊಂಡಿತ್ತಲ್ಲ ಅಲ್ಲಿವರೆಗೂ ಇಲ್ಲಿ ನಮ್ಮದು ಬಂತು. ಈಗ ಇದನ್ನು ಸ್ಟ್ರೈಟಾಗಿ ಒಂದು ಲೈನ್ ಹಾಕೋಣ. ನೆಕ್ಸ್ಟ್ ಅದಕ್ಕೆ ಸೆಂಟ್ರ್ ಯಾವ್ದು ಬರ್ತೈತಿ ನೋಡೋಣ. 3 ಇಂಚ್ ಐತಿ, ಅದರ ಹಾಫ್ 1.5 ಇಂಚಿಗೆ ಇಲ್ಲೊಂದು ಮಾರ್ಕ್ ಹಾಕೊಂಡು ನೋಡಿ, ನಮಗಿಲ್ಲೊಂದು ಸೆಂಟ್ರ್ ಪಾಯಿಂಟ್ ಸಿಕ್ತು. ಈ ಪಾಯಿಂಟಿಂದ ನಾವೇನು ಮಾಡಬೇಕೀಗ, ಈ ರೀತಿ ಒಂದು ಲೈನ್ ಇದೆ, ಏನು ನಮ್ದು ಆರ್ಮಲ್ ಅರೌಂಡ್ ಐತಲ್ಲ ಅದು ಲೈನ್ ಇಲ್ಲಿ ಹಾಕೊಂಡ್ಬಿಡೋಣ. ನೋಡಿ, ಈ ರೀತಿ ಹಾಕ್ಕೊಂಡಿದ್ವಿ. ಈಗೇನು ಮಾಡೋದು, ನಾವು ಈ ಪಾಯಿಂಟ್ ನಮಗೆ ಕರೆಕ್ಟಾಗಿ ಸಿಗಬೇಕು. ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಹಿಂಗೆ ಮಾಡಿರಿ. ನೆಕ್ಸ್ಟ್ ಇಲ್ಲಿ ಒಂದು ಅರ್ಧ ಇಂಚ್ ಗ್ಯಾಪ್ ಸಿಗಬೇಕು ನಮಗಲ್ಲೇ. ನೋಡಿ, ಈ ರೀತಿ ಕರೆಕ್ಟಾಗಿ ಇದನ್ನು ಜಾಯಿಂಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಇದು ಫ್ರಂಟ್ ಶೇಪ್ ಸಿಕ್ತು. ನಿಮಗೆ ಇಷ್ಟು ಕನ್ಫ್ಯೂಸ್ ಹಾಕಿದ್ರೆ ಜಸ್ಟ್ ಇದು ಫ್ರಂಟ್ ಶೇಪ್ ಅಷ್ಟು ಹಾಕೋಬೇಕು. ನಾನು ಇದನ್ನು ತೋರಿಸಿದಾಗ ಈ ರೀತಿ ಒಂದು ಅರ್ಧ ಇಂಚು 1 ಇಂಚ್ವರೆಗೆ ಅಷ್ಟೇ ಕ್ಲೀನ್ ತೊಗೊಂಬಂದು ಸ್ಟ್ರೈಟ್ ತೊಗೊಂಬಂದು ಈ ರೀತಿ ಹಾಕೋಬೇಕು. ಇದು ಕರೆಕ್ಟ್ ಐತಿ. ನೆಕ್ಸ್ಟ್ ಇದನ್ನು ಏನಿತ್ತು ನೋಡಿರಿ, ಇದ್ರ ಕೆಳ ಬರಬೇಕು. ಈ ರೀತಿ ಫ್ರಂಟ್. ಬ್ಯಾಕ್ ಹಂಗಪ್ಪ ಅಂತಂದ್ರೆ ಇದು ಬ್ಯಾಕ್ ಫ್ರಂಟ್ ಎರಡೂ ಕಟ್ ಮಾಡಿದೆ ನಾನು. ಇದು ಸ್ಟಿಚ್ ಹಾಕಿದ್ದೀನಿ. ಫಸ್ಟ್ ನಾನು ಬ್ಯಾಕ್ ಅಷ್ಟೇ ಇಲ್ಲಿ ಕಟ್ ಮಾಡ್ಕೋತೀನಿ, ಯಾಕಂದರೆ ಇಲ್ಲಿ ನಾವು ಬಟ್ಟೆ ಕೊಡಬೇಕಾಗಿದೆ. ಅಂದರೆ ಸ್ಟಿಚಿಂಗ್ ಆದಮೇಲೆ ಸ್ವಲ್ಪ ಚೇಂಜಸ್ ಬರ್ತಾವೆ ನಮಗೆ. ಹೀಗಾಗಿ ನಾನು ಈ ರೀತಿ ಬ್ಯಾಕ್ ಅಷ್ಟೇ ತೆಗ್ದೀನಿ. ಫ್ರಂಟನ್ನು ನಾನು ಎಲ್ಲ ಸ್ಟಿಚ್ ಆದಮೇಲೆ ಇದನ್ನೆಲ್ಲ ಮಡಿಚೊಲ್ಕೊಂಡು ಇಲ್ಲೇ ಬಟ್ಟೆ ಕೊಟ್ಟ ಮೇಲೆ ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊತೀನಿ. ಇದು ಸ್ಲೀವ್ ಮುಗೀತು. ಈಗ ಬಾಡಿ ಪಾರ್ಟನ್ನು ಕಟ್ ಮಾಡೋಣ. ಬಾಡಿ ಪಾರ್ಟ್ ಈ ಎಡ್ಜಸ್ ಎರಡು ಸೈಡಿಗೆ ಬರಬೇಕು. ನಮಗೆ ಈ ಕಡೆ ಸೈಡಿಗೆ ಬರಬೇಕು. ಅಂದರೆ ಒಂದು ಫಿಟ್ಟಿಂಗ್ ಲೈನ್ ಎಲ್ಲಿರುತ್ತಲ್ಲ ಅಲ್ಲೇ ಬರಬೇಕು. ನೋಡಿರಿ, ಇಷ್ಟು ಬಟ್ಟೆ ಹಿಂಗೆ ಹಾಕೋತೀವಲ್ಲ. ಈ ನಮ್ಮದು ಎದೆ ಸುತ್ತಳತೆ 12.5 ಇಂಚ್ ಐತೆ ಅವ್ರದ್ದು. ನಾನೀಗ ಬ್ಯಾಕ್ ಪಾರ್ಟ್ ಕಟ್ ಮಾಡತ್ತೀನಿ ರೀ. ಬ್ಯಾಕ್ ಪಾರ್ಟ್ ಓಕೆ. ಬ್ಯಾಕ್ ಪಾರ್ಟ್ ಎದೆ ಸುತ್ತಳತೆ 12.5 ಇಂಚ್ ಐತಲ್ಲ, ನಾವಿಲ್ಲಿ ಬ್ಯಾಕ್ ಪಾರ್ಟಿಗೆ 12 ಇಂಚ್ ತೊಗೋಬೇಕು. 12 ಇಂಚ್ ಪ್ಲಸ್ 1.5 ಇಂಚ್, ಯಾಕಂದ್ರೆ ಬಟ್ಟೆ ಶಾರ್ಟೇಜ್ ಐತಿ, ಹೀಗಾಗಿ 1.5 ಇಂಚ್. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ 1.5 ಇಂಚ್, ನೆಕ್ಸ್ಟ್ ಇಲ್ಲಿಂದ 12 ಇಂಚ್ ಇಲ್ಲಿ ಹಾಕ್ಕೊಂಡಲ್ರಿ. ನಾನು ಜಸ್ಟ್ ಇಲ್ಲಿ ಫೋಲ್ಡ್ ಮಾಡ್ಕೊತೀನಿ ನಾನು ಬ್ಲೌಸ್ ಪೀಸನ್ನು. ಇರಲಿ ಇಷ್ಟೇ ಇರಲಿ. ನಿಮ್ಗೆ ಅದರ ಈ ರೀತಿಯೂ ಯಾವ ರೀತಿ ಸ್ಟಿಚ್ ಕಟ್ ಮಾಡ್ಬೋದು ಅಂತ ನಿಮ್ಗೆ ಇವತ್ತಿನ ಒಳಗೆ ಐಡಿಯಾ ಬರ್ತೈತಿ. ನೆಕ್ಸ್ಟ್ ಈಗ ಬ್ಲೌಸಿನ ಉದ್ದ 15 ಇಂಚ್ ಐತಿ. ನಾನೀಗ 16 ಇಂಚ್ 15 ಇಂಚ್ ಐತಿ, 16 ಇಂಚ್ ಬ್ಲೌಸಿನ ಉದ್ದ ತೊಗೊತೀನಿ ಬ್ಯಾಕ್ ಪಾರ್ಟಿಗೆ.
ನೋಡಿರಿ ವೇಸ್ಟ್ ಎಷ್ಟೈತೆ ಅಂತಂದ್ರೆ ನೋಡಿರಿ ವೇಸ್ಟ್ ಅಂದರೆ 10 ಇಂಚು ಒಂದು ಮಾರ್ಕ್. ನೆಕ್ಸ್ಟ್ 1 ಇಂಚು ಟಕ್ಸ್, ಬ್ಯಾಕ್ ಟಕ್ಸ್. ನೆಕ್ಸ್ಟ್ ನಾವೇನು ಮಾಡೋದು, ಈ ಲೈನಿಗೆ ಮತ್ತು ಇಲ್ಲಿಂದ 1.5 ಇಂಚ್ ಲೈನಿಗೆ ಒಂದು ಮಾರ್ಕ್ ಹಾಕೋಣ. ಓಕೆ, ನೆಕ್ಸ್ಟ್ ನೋಡಿರಿ ನೆಕ್ ಬ್ಯಾಕ್ ಪಾರ್ಟ್ ಇಷ್ಟು ಎದೆ ಸುತ್ತಳತೆಗೆ ನಾವು 2 ಇಂಚ್ ಇಟ್ಕೊತೀನಿ, ಯಾಕಂದರೆ ಶೋಲ್ಡ್ರ್ ಡ್ರಾಪ್ ಆಗಬಾರ್ದು ಅಂತೇಳಿ 2 ಇಂಚ್ ನೆಕ್ ಇಟ್ಕೊತೀನಿ. ಫ್ರಂಟಲ್ಲಿ ಮಾತ್ರ ಹೆಚ್ಚಿಗೆ ಮಾಡ್ಕೊತೀನಿ, ಬ್ಯಾಕ್ ಪಾರ್ಟಲ್ಲಿ ಅಷ್ಟೇ ಇಟ್ಕೊತೀನಿ. ಅವ್ರ ಶೋಲ್ಡರ್ 2.25 ಐತಿ, ನಾನು 3.5 ಇಂಚ್ ತೊಗೋತೀನಿ. 2.25 ಐತಿ, 3.5 ಇಂಚು. ನೆಕ್ಸ್ಟ್ ಇಷ್ಟೆದೆ ಸುತ್ತ ಎಲ್ಲ ನಾವು 6.5-7 ಇಂಚ್ವರೆಗೂ ತೊಗೋಬೇಕು. 6.5 ಇಂಚ್ವರೆಗಾದರೂ ತೊಗೊಳಬೇಕು. ಬಟ್ ಇವ್ರದ್ದು ಹೆಂಗೈತಪ್ಪ ಅಂದ್ರೆ ಬಾಡಿ ವಿಡ್ತ್ ಜಾಸ್ತಿ ಐತಿ, ಬಟ್ ಸ್ಲೀವು ಅವ್ರದ್ದು ತೋಳು ಹೆಂಗದಾವ ಅಂದ್ರೆ ಅವ್ರದ್ದು ಕೈ ಸ್ಲಿಮ್ ಅದಾವೆ. ಅದಕ್ಕೆ ನಾನು ಇದಕ್ಕೆ 6 ಇಂಚ್ ಅಷ್ಟೇ ತೊಗೊಳತ್ತೀನಿ. 6 ಇಂಚ್ ಆರ್ಮೋಲ್ ಹಾಕಿ ಇಲ್ಲಿಂದ ಒಂದು ಸ್ಟ್ರೇಟ್ ಲೈನನ್ನು ಸ್ಕ್ವೇರ್ ಬಾಕ್ಸ್ ಹಾಕಬೇಕು. ನೋಡಿರಿ, ಇಲ್ಲ ನಮ್ಗೆ ಇದು ಕರೆಕ್ಟ್ 12 ಇಂಚ್ ಅಷ್ಟೇ ಸಿಗಬೇಕು ರೀ. ನೋಡಿಲ್ಲ ಸ್ವಲ್ಪ ತೆಗೆದು 12 ಇಂಚ್ ಅಷ್ಟೇ. ನೆಕ್ಸ್ಟ್ ಇಲ್ಲಿಂದ 1.5 ಇಂಚು ಅಂದರೆ ಬಟ್ಟೆ ಶಾರ್ಟೇಜ್ ಐತೆ ರೀ. ನಾವು ಭಾಳ ಕರೆಕ್ಟಾಗಿ ನೋಡಿ ಬಟ್ಟೆ ವೇಸ್ಟ್ ಮಾಡಲಾರ್ದಂಗೆ ಇದನ್ನು ಬ್ಲೌಸು ಸ್ಟಿಚ್ ಮಾಡಬೇಕು. ಇಲ್ಲಂತೂ ಕಾಮನ್ ಆಗಿ 1.25 ಇಂಚ್ ತೋರಿ, ಯಾವುದೇ ಇದಕ್ಕೆ ಚೇಂಜಸ್ ಆಗೋದಿಲ್ಲ. ಇದು ಸುತ್ತಳತೆಗೆ ಚೇಂಜಸ್ ಆಗೋದಿಲ್ಲ. ಈ ರೀತಿ ಆರ್ಮೋಲ್ ಶೇಪ್ ಹಾಕಿದ್ರೆ ಫ್ರಂಟ್, ಇದು ಬ್ಯಾಕ್ ಒಳಗೆ ಇಷ್ಟು. ನೆಕ್ಸ್ಟ್ ಅವ್ರದ್ದು ನೆಕ್ ಎಷ್ಟೈತೆ ಅಂತಂದ್ರೆ ಅಂದರೆ ನಾನು ಲೆಂತನ್ನು ಹೆಚ್ಚು ಮಾಡ್ಕೊಂಡೆ, ಸ್ವಲ್ಪ ಡೀಪ್ ಐತೆ ನೆಕ್ ಅಂದಿದ್ರೆ ಅದಕ್ಕೆ ಸ್ವಲ್ಪ ಮೇಲೆ ಮಾಡ್ಕೊಂಡೆ, ಒಂದು 1/2 ಇಂಚ್ವರೆಗೂ. ಇಲ್ಲಿಗೆ ಬೇಕಟ್ ಮಾಡಬೇಕಾಗಿತ್ತು ನಾವು, ಬಟ್ ನಾನು ಇಲ್ಲಿಗೆ ಹಾಕ್ಕೊಂಡೆ, ಯಾಕಂದ್ರೆ 1/2 ಇಂಚ್ ಮೇಲೆ ಮಾಡಂತ ಹೇಳಾರ ಅವರು ನೆಕ್. ಅದಕ್ಕೆ ನಾನು ಮೇಲೆ ಹಾಕ್ಕೊಂಡೆ. ಜಸ್ಟ್ ಇಲ್ಲಿ 2 ಇಂಚ್ ತೊಗೊಂಡಿನಿ, ಇಲ್ಲಿ 3 ಇಂಚ್. ಈ ರೀತಿ ಒಂದು ಸ್ಕ್ವೇರ್ ಬಾಕ್ಸನ್ನು ಹಾಕ್ಬೋದು. ನೀವು ಇಲ್ಲಿ ಬ್ರಾಡ್ ತೊಗೊಂಡ್ರೆ ನಿಮ್ಗೆ ಏನು ಶೋಲ್ಡರ್ ಡ್ರಾಪ್ ಆಗಿಲ್ಲ, ಇಲ್ಲಿ ತೊಗೋಬಾರ್ದ್ರಿ. ಅದಕ್ಕೆ ಅವರಿಗೆ ಬ್ರಾಡ್ ಬ್ಯಾಡ್ ಅಂತ ಹೇಳಾರ. ಜಸ್ಟ್ ಈ ರೀತಿ ಒಂದು ಬ್ರಾಡ್ ಬ್ಯಾಡ್ ಅಂದರೆ ಇಲ್ಲಿವರೆಗೂ ನೀವು 1 ಇಂಚಿನಷ್ಟು ಇಟ್ಕೊಂಡ್ರೆ ಬ್ರಾಡ್ ಬರೋದಿಲ್ಲ ನೀವು. ಈ ರೀತಿ ಇದು ಬ್ಯಾಕ್ ಪಾರ್ಟ್. ಇಷ್ಟು ಬ್ಯಾಕ್ ಪಾರ್ಟ್ ಆದರೆ ಆಯಿತು. ನೆಕ್ಸ್ಟ್ ಇಲ್ಲಾಂದರೆ ಟಕ್ಸ್ ಹಿಡಿತೀರಲ್ಲ ನೀವು, ಈ ಕಡೆಯಿಂದ 4 ಅಥವಾ 5 ಇಂಚಿನವರೆಗೂ ಒಂದು ಟಕ್ಸನ್ನು ತೊಗೊಂಡು ಇಲ್ಲಾಂದರೆ ಮಾರ್ಕ್ ಹಾಕ್ತೀವಿ. ಓಕೆ, ಇಲ್ಲೇನು ಮಾಡಬೇಕು, ಟಕ್ಸ್ ಹಿಡಿಯೋ ಪಾಯಿಂಟಿಂಗ್ ಹಿಡ್ಕೊಂಡು ಇಲ್ಲಿ 1/2 ಇಂಚ್ ಕ್ರಾಸಾಗಿ ಕಟ್ ಮಾಡಬೇಕು. 1/2 ಇಂಚ್ ಈ ರೀತಿ ಕ್ರಾಸಾಗಿ ಕಟ್ ಮಾಡಿ. ನೋಡಿ, ಈ ರೀತಿ ಕ್ರಾಸಾಗಿ ಇಲ್ಲೇ ಕೆಳಗಡೆ ಕಟ್ ಮಾಡಬೇಕು. ಅಂದರೆ ನಮಗೆ ಬ್ಲೌಸಸ್ ಒಳಗೆ ರಿಂಕಲ್ಸ್ ಬರೋಂಗಿಲ್ಲ. ಬ್ಯಾಕ್ ಪಾರ್ಟ್ ಒಳಗೆ ಯಾವುದೇ ರೀತಿಯಾದಂಥದ್ದು ಕಲ್ಸ್ ಬರೋಂಗಿಲ್ಲ. ಇದು ಬ್ಯಾಕ್ ಪಾರ್ಟ್ ಆಯಿತು. ಫ್ರಂಟ್ ಪಾರ್ಟ್ ನೋಡಿರಿ, ಫ್ರಂಟ್ ಪಾರ್ಟ್ ಹೆಂಗಂತಂದ್ರೆ ಬ್ಲೌಸಿನ ಉದ್ದ 15 ಇಂಚು ಪ್ಲಸ್ 2.5 ಇಂಚು ತೊಗೋಬೇಕು. ಬಟ್ ನಮಗಿಲ್ಲೇ ಕ್ರಾಸ್ ಬೆಲ್ಟ್ ಸಿಗೋಂಗಿಲ್ಲ. ಅದಕ್ಕೆ ನಮಗೇನು ಮಾಡೋಣ, ಫಸ್ಟ್ ಬ್ಯಾಕ್ ಇದು ಮ್ಯಾಗಿನ ಪಾರ್ಟ್ ಮತ್ತು ಕ್ರಾಸ್ ಬೆಲ್ಟನ್ನು ಬಿಟ್ಟು ಇಲ್ಲಿ ಮಾರ್ಕ್ ಹಾಕೊಳ್ಳೋಣ ಅಂತ. ಜಸ್ಟ್ ಇದೇನು ಆ್ಯಸ್ ಇಟ್ ಈಸ್ ಐತಲ್ಲ, ಇದನ್ನ ಮಾರ್ಕ್ ಹಾಕ್ಕೊಂಡ್ರು ಮಾಡೋದಂತ ಹೆಂಗಂತ ಹೇಳ್ಕೊಡ್ತೀನಿ. ನೋಡಿರಿ, ನಮಗಿಲ್ಲಿ ಬಟ್ಟೆ 12.5 ಇಂಚು ಎದೆ ಸುತ್ತಳತೆ ಐತಿ. ನೋಡಿರಿ, 12.5 ಇಂಚು ಎದೆ ಸುತ್ತಳತೆ ಐತಿ, ಪ್ಲಸ್ 1/2 ಇಂಚ್ ಇದಕ್ಕೆ 13 ಪ್ಲಸ್ 1.5 ಇಂಚು ಎಷ್ಟಾಯ್ತು, 12, 13, 14.5 ಇಂಚು ನಮಗೆ ಈ ಬಟ್ಟೆ ಬೇಕು. ನೋಡಿರಿ, ಅದೇ ರೀತಿನ ನಾನು 14.5 ಇಂಚ್ ಇಟ್ಟು ಇಲ್ಲೊಂದು ಬಟ್ಟೆನ ಹಾಕ್ಕೊಳಕತ್ತೀನಿ. 15 ಇಂಚ್ವರೆಗೂ ತೊಗೊತೀನಿ, ಯಾಕಂದ್ರೆ ಅಲ್ಲಿ ಕ್ರಾಸಾಗಿ ತೊಗೊಳಿರ್ತೈತಿ. 15 ಇಂಚಿನಷ್ಟು ಬಟ್ಟೆನ ನೀವು ಇಲ್ಲಿ
ತಗೊಳ್ಳಿ. ಜಸ್ಟ್ ಈ ರೀತಿ ಇಟ್ಕೊಂಡು ಈ ಲೈನಿಗೆ ನಿಮ್ಗೆ ಈ ಲೈನ್ ಕರೆಕ್ಟ್ ಬರಬೇಕು. ಈ ರೀತಿ ಇಟ್ಕೊಂಡು ಎಲ್ಲನೂ ಮಾರ್ಕ್ ಹಾಕ್ಕೊಡಿ. ಜಸ್ಟ್ ಆರ್ಮೋಲು ನೆಕ್ ಇಲ್ಲಿವರೆಗೂ ಹಾಕೋಬೇಡ್ರಿ. ಜಸ್ಟ್ ನಿಮಗೆ ಇಲ್ಲೇ ಇದು ಗೊತ್ತಾದರೆ ಸಾಕು. ಅಷ್ಟು ಇದು ಕೆಳಗಡೆ ಇಷ್ಟು ಹಾಕ್ಕೊಂಡು ಇದನ್ನು ತೆಗೆದ್ಬಿಡೋಣ. ಈಗ ನೋಡಿರಿ ನೆಕ್ ಅವ್ರದ್ದು ಫ್ರಂಟ್ ಎಷ್ಟೈತಿ 7.5 ಇಂಚ್ ಐತಿ. 7.5 ಇಂಚಿಗೆ ಒಂದು ಮಾರ್ಕ್ ಹಾಕೋಣ ಅಂತ. ಇಲ್ಲಿ 2 ಇಂಚ್ ಐತಿ ನಮಗೆ, ಇಲ್ಲಿ 3 ಇಂಚು ತೊಗೊಳ್ಳೋಣ. ಈ ರೀತಿ ರೌಂಡಾಗಿ ಒಂದು ಶೇಪ್ ಹಾಕೊಳ್ಳೋಣ ಈ ರೀತಿ. ನೆಕ್ಸ್ಟ್ ಇಲ್ಲಿಂದ 1/2 ಇಂಚಿನಷ್ಟು ಬಟ್ಟೆ ಒಳಗೆ ಹಾಕ್ಕೊಂಡು ಈ ರೀತಿ. ನೆಕ್ಸ್ಟ್ ಇದನ್ನು 13 ಇಂಚುವರೆಗೂ ಒಂದು ಮಾರ್ಕ್ ಹಾಕಿರಿ. ನೆಕ್ಸ್ಟ್ ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್. ಇಲ್ಲಿ 13 ಇಂಚ್ ತೊಗೊಂಡ್ರಲ್ಲ, ಇಲ್ಲಿ 13 ಇಂಚ್ ತೊಗೊಂಡಿನಿ. ಇಲ್ಲೇ 13.5 ಇಂಚಿಗೆ ಮಾರ್ಕ್ ಹಾಕಿರಿ. ಯಾಕಂದರೆ ಇಲ್ಲೇ ನಮಗೆ ಚೆಸ್ಟ್ ಒಳಗೆ ಬಟ್ಟೆ ಕಡಿಮೆ ಬೀಳ್ತೈತೆ ಅಂಥೇಳಿ ಈ ರೀತಿ ಕ್ರಾಸಾಗಿ ಮಾರ್ಕ್ ಹಾಕೋಬೇಕು. ಈ ಬಟ್ಟೆನ ತೆಗಿಬೇಕು. ನೆಕ್ಸ್ಟ್ ಇನ್ನೂ ಒಂದು ಏನಪ್ಪ ಅಂತಂದ್ರೆ ಬ್ಲೌಸಿನ ಉದ್ದ 15 2 17 ಬರಬೇಕಲ್ರಿ. ಇಲ್ಲಿಗೆ ಬರಬೇಕು ಅಂದರೆ 15 + 2 17 ಬರಬೇಕಾಗಿತ್ತು. ಬಟ್ ಇಲ್ಲಿ 17 ನಮಗೆ ಸಿಗಕತ್ತಿಲ್ಲ. ಅದಕ್ಕೆ ನಾನು ಬರೀ ಇಲ್ಲೇ ಬಾಡಿ ಪಾರ್ಟನ್ನಷ್ಟೇ ತಗೋತೀನಿ. ಕ್ರಾಸ್ ಬೆಲ್ಟನ್ನು ಬೇರೆ ಬಟ್ಟೆ ಒಳಗೆ ತೆಗಿತೀನಿ. ಇದು 17.5ಗೆ ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಂಡು ನಾವು ಜಸ್ಟ್ ಏನು ಮಾಡೋಣ, ಒಂದು ರಫ್ ಕ್ಯಾಲ್ಕುಲೇಷನ್ ಅಂದರೆ 4 ಇಂಚು ಕ್ರಾಸ್ ಬೆಲ್ಟು. ನೆಕ್ಸ್ಟ್ ಈ ರೀತಿ ಇಲ್ಲಿಂದ 1 ಇಂಚ್ವರೆಗೂ ಕಡಿಮೆ ಬೀಳಾತು ನಮಗೆ. ಇಲ್ಲಿಂದ 3 ಇಂಚು ಈ ರೀತಿ ಒಂದು ಹಾಕ್ಕೊಂಡು ಒಂದು ಕ್ರಾಸ್ ಬೆಲ್ಟ್ ಶೇಪನ್ನು ಹಾಕ್ಕೊಳ್ಳೋಣ ಈ ರೀತಿ. ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಎಲ್ಲ ಬ್ಲೌಸಿಗೂ 1/2 ಇಂಚು ಕ್ರಾಸಿಂಗು ತೆಗಿತೀನಿ. ಅಂದರೆ ಇದೇನು ಮಾಡಬೇಕು, ಕಟ್ ಮಾಡಿ ತೆಗಿಬೇಕು ಈ ರೀತಿ. ನಾನು ಈಗ ಅವ್ರದ್ದು ಬ್ಲೌಸ್ನ ಇಟ್ಟು ನೀವು ಕ್ಯಾಲ್ಕುಲೇಷನ್ ಮಾಡಿ ಅವ್ರ ಬಾಡಿ ಪಾರ್ಟ್ ನಾವು ಹಾಕಿದಂಥ ಕ್ಯಾಲ್ಕುಲೇಷನ್ ಪಾರ್ಟ್ ಕರೆಕ್ಟ್ ಐತೆ ಇಲ್ಲ ನೋಡಿರಿ. ಆ್ಯಕ್ಚುಲಿ ಯಾಕೆ ಹೆಚ್ಚಿಗೆ ಬಂತು ಅಂದರೆ ನಾನು ಬ್ಲೌಸ್ ಉದ್ದನ ಹೆಚ್ಚಿಗೆ ತೊಗೊಂಡಿನಿ ಅವ್ರಿಗಿಂತ. ಯಾಕಂದ್ರೆ ಅವ್ರು ಲೆಂತ್ ಹೆಚ್ಚಿಗೆ ತೊಗೊಳಿ ಅಂತ ಹೇಳಿದ್ರೆ ಅದಕ್ಕೆ ನಾನು ತೊಗೊಂಡಿನಿ. ಇಲ್ಲಿಗೆ ಐತಿ ಜಸ್ಟ್ 1/2 ಇಂಚ್ ಹೆಚ್ಚಿಗೆ ತೊಗೊಂಡಿದ್ರೆ ಇದು 1/2 ಇಂಚಿದು ಸಹ ಹೆಚ್ಚಿಗೆ ಬಂದೈತೆ ನಮಗೆ. ಈಗ ಕರೆಕ್ಟ್ ಆಯ್ತು ರೀ. ಇಷ್ಟಕ್ಕೆ ನಾವು ಕ್ರಾಸ್ ಬೆಲ್ಟನ್ನು ಇದನ್ನು ಮಾಡಿ 3.5 ಇಂಚು ಇಲ್ಲಿಂದ. ನೆಕ್ಸ್ಟ್ 3 ಇಂಚು ಇಲ್ಲೇನು ಬಟ್ಟೆ ಜಾಸ್ತಿ ತೊಗೊತೀವಲ್ಲ ಆ ಬಟ್ಟೆನೆಲ್ಲ ಅದಕ್ಕೆ 1/2 ಇಂಚು ಹೆಚ್ಚಿಗೆ ತೊಗೊತೀನಿ ನಾನು. ಆ್ಯಕ್ಚುಲಿ ನಾನು ಎಲ್ಲ ಬ್ಲೌಸಿಗೂ 2.5 ಇಂಚ್ ಇಟ್ಟರೆ ನಿಮ್ಮ ಬಟ್ಟೆ ಕಡಿಮೆ ಬೀಳಂಗಿಲ್ಲ ರೀ. ಇಲ್ಲಿಂದ ಇಲ್ಲಿ ಬಿಡುತ್ತೆ 2. ಇದನ್ನು ನಾನು 3 ಇಂಚ್ ಇಡಾತೀನಿ. ಯಾಕಂದ್ರೆ ಸ್ವಲ್ಪ ಹೆವಿ ಚೆಸ್ಟ್ ಇರೋದ್ರಿಂದ 3 ಇಂಚ್ ಇಡಾತೀನಿ. ಅದಕ್ಕೆ ಇಲ್ಲ 1/2 ಇಂಚ್ ಬಟ್ಟೆನ ಹೆಚ್ಚಿಗೆ ತೊಗೋಬೇಕಂದ್ರೆ ನಮಗೆ ಸ್ಟ್ರೇಟ್ ಲೈನಾಗಿ ಕರೆಕ್ಟಾಗಿ ಬಟ್ಟೆ ಕಡಿಮೆ ಬೀಳಂಗಿಲ್ಲ ಫಿಟ್ಟಿಂಗ್ ಮಾಡ್ಕೊಂಡು. 6 ಇಂಚ್ ಐತಿ ಕಾಮನ್ನಾಗಿ ಇಲ್ಲಿ ಕೆಳಗಡೆಯಿಂದ 2.5 ಇಂಚು. 2.5 ಇಂಚು ಇದು 2.5 ಇಂಚು. ನೆಕ್ಸ್ಟ್ ಇಲ್ಲೇ ಇದೇನು ಪಾಯಿಂಟ್ ಐತಲ್ಲ ಇಲ್ಲೇ ಕರೆಕ್ಟಾಗಿ ಒಂದು 3.5 ಇಂಚ್ ಅಥವಾ 4 ಇಂಚ್ವರೆಗೂ ಒಂದು ಇದು ಹಾಕಿಬಿಟ್ರೆ ಫ್ರಂಟ್ ಪಾರ್ಟ್ ಮುಗೀತು. ಫ್ರಂಟ್ ಪಾರ್ಟ್ ಮುಗೀತು ನೋಡಿ. ಇಷ್ಟು ಮಾಡಿದರೆ ಫ್ರಂಟ್ ಪಾರ್ಟಿಂದ ಮುಗೀತು. ಇದನ್ನು ಕಟಿಂಗ್ ಮಾಡಿ ತಕ್ಕೊಂಡಂತ ಬಟ್ಟೆ ಭಾಳ ಶಾರ್ಟೇಜ್ ಆಗಿರೋದ್ರಿಂದ ಎಲ್ಲಿ ಕಟಿಂಗ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಟರ್ನ್ ಮಾಡಿಕೊಂಡೆ. ಜಸ್ಟ್ ಇಷ್ಟೇ ಎದಕ್ಕಾದ್ರೂ ಬಟ್ಟೆ ಯೂಸ್ ಆಗುತ್ತೆ ಅಂಥೇಳಿ ನಾನು ಯಾವುದೇ ಬಟ್ಟೆನ ವೇಸ್ಟ್ ಮಾಡೋಕ್ಕಿಲ್ಲ. ಇಲ್ಲಿ ಎಷ್ಟು ಬೇಕಷ್ಟು ಕಟಿಂಗ್ ಮಾಡಿಕೊಂಡು ಮಿಕ್ಕಿರೋ ಬಟ್ಟೆಯಲ್ಲಿ ಎಲ್ಲ ಪಾರ್ಟ್ಸ್ಗಳನ್ನು ಇನ್ನು ನಾವು ಕಟ್ ಮಾಡೋದೈತಲ್ಲ, ಹೀಗಾಗಿ ನಾನು ಎಲ್ಲಿ ಬಟ್ಟೆನ ವೇಸ್ಟ್ ಮಾಡೋಕ್ಕಿಲ್ಲ. ಅದು ಇಷ್ಟ ಆಯ್ತಲ್ಲ. ಅಂದರೆ ಬಟ್ಟೆ ಶಾರ್ಟೇಜ್ ಇದ್ದಾಗ ಭಾಳ ಕೇರ್ಫುಲ್ಲಿಯಾಗಿ ನಾವು ಸ್ಟಿಚ್ ಮಾಡಬೇಕು, ಪ್ಲಸ್ ಕಟಿಂಗ್ ಮಾಡಬೇಕು. ನೋಡಿ ಈ ಬಟ್ಟೆನೂ ಸಹ ನೆಕ್ಸ್ಟ್ ಶೇಪನ್ನು ಇಷ್ಟ ಆಯ್ತಲ್ಲ. ಇದು ಫ್ರಂಟ್ ಪಾರ್ಟ್. ನೆಕ್ಸ್ಟ್ ಇದರೊಳಗೆ ಕ್ರಾಸ್ ಬೆಲ್ಟನ್ನು ತಗೊಳ್ಳೋಣ. ನೋಡಿ ಬಟ್ಟೆ ಐತಲ್ಲ ನಮಗೆ, ಇದರೊಳಗೆ ಕ್ರಾಸ್ ಬೆಲ್ಟನ್ನು ತಗೋತೀನಿ. ಇದನ್ನು ತಗೊಂಡ್ರೆ ನಮಗೀಗ ಪೈಪಿಂಗ್ ಅಷ್ಟು ಬಟ್ಟೆ ಆದರೆ ಸಾಕು. 2 ಬಟ್ಟೆನೇ ಇದರೊಳಗೆ ತಗೋತೀನಿ, 2 ಪೀಸನ್ನು. ಇನ್ನು 2 ಪೀಸ್ ನನ್ನ ಕಡೆ ಇರುವಂಥ ಲೈನಿಂಗ್ ಬಟ್ಟೆನ ಹಾಕಿ ತೆಗಿತೀನಿ.
12.5 ಇದು ಸುತ್ತೈತಲ್ಲ ರೀ, 12.5ನ ತೊಗೋಬೇಕು. 3 ಇಂಚು ಇದು. ನೆಕ್ಸ್ಟ್ ಈ ರೀತಿ ಕ್ರಾಸ್ ಬೆಲ್ಟ್ ಶೇಪನ್ನು ಹಾಕ್ಕೋಬೇಕು. ಎರಡು ಪೀಸನ್ನು ಅಷ್ಟೇ ಇದ್ರಲ್ಲಿ ತಕ್ಕೋತೀನಿ. ಇನ್ನು 2 ಪೀಸನ್ನಿಲ್ಲ ನನ್ನ ಕಡೆ ಲೈನಿಂಗ್ ಬಟ್ಟೆ ಒಳಗೆ ಅಡ್ಜಸ್ಟ್ ಮಾಡಿ, ಯಾಕಂದ್ರೆ ಇದ್ರೊಳಗಂದ್ರೆ ಬಟ್ಟೆ ಸಾಲಂಗಿಲ್ಲ ರೀ. ನಮ್ಮ ಪೈಪಿಂಗ್ ಬಟ್ಟೆ ಬೇಕಿನ್ನು, ಮತ್ತು ಬ್ಲೌಸಿಗೆ ಸ್ಲೀವಿಗೆ ಬಟ್ಟೆ ಸೈಡ್ ಪಟ್ಟಿ ಕೊಡೋಕೆ ಬಟ್ಟೆ ಬೇಕು. ಅವನ್ನೆಲ್ಲ ನೀವು ಇದ್ರೊಳಗೆ ತಗೊಂಡು ಇದು ಒಳಗೆ ಬರುವಂಥ ಬಟ್ಟೆನ ನನ್ನ ಕಡೆ ಹಾಕ್ತೀನಿ ಅಂತ. ಇವು ಲೈನಿಂಗ್ ವಿದೌಟ್ ಲೈನಿಂಗ್ ಇದೇನು ಪ್ಲೇನ್ ಬ್ಲೌಸ್ ಇರ್ತಾವೆ. ಇವು ಒಂದು ಸ್ವಲ್ಪ ನಾವು ಬಟ್ಟೆ ಹಾಕಬೇಕಂದ್ರೆ ಅವು ಬಟ್ಟೆ ಅಡ್ಜಸ್ಟ್ ಹಾಕೋರಿಲ್ಲ, ಬಟ್ಟೆ ಆಗೋದಿಲ್ಲ. ಇವುಗಳೊಳಗೆ ನಾನು ಸ್ಲೀವಿಗೆ ನೆಕ್ಸ್ಟು ಪೈಪಿಂಗಿಗೆ ಬಟ್ಟೆನ ಮಾಡ್ಕೊತೀನಿ ರೀ. ಸ್ಲೀವಿಗೆ ಸೈಡ್ ಪಟ್ಟಿ ಕಡಿಮೆ ಇತ್ತಲ್ರಿ, ಅದನ್ನು ಮಾಡ್ಕೊತೀನಿ ಫ್ರೆಂಡ್ಸ. ಇದನ್ನು ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ರೀ, ಯಾವ ರೀತಿ ಅಡ್ಜಸ್ಟ್ ಮಾಡಿ ಎಲ್ಲನೂ ಹೊಲಿಬೇಕಂತ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದೊಳಗೆ. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಪ್ಲೀಸ್.